ಇವಾಗಂತೂ ಬೆಂಗಳೂರಲ್ಲಿ ಸಂಜೆ ಆಯಿತು ಅಂದರೆ ಸಖತ್ತು ಮಳೆ ಹುಯ್ತಾ ಇದೆ, ಹೌದಲ್ವಾ? ಯಜಮಾನ್ರು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ನೆನ್ಕೊಂಡು ಬಂದಿರ್ತಾರೆ. ಅವ್ರ ಮನೆಗೆ ಬರೋಷ್ಟರಲ್ಲಿ ಈ ಥರ ಮನೇಲಿರೋ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಬಿಸಿ ಬಿಸಿಯಾಗಿ ಸಖತ್ತು ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಈ ಥರ ಏನಾದರೂ ರೆಸಿಪಿನ ಮಾಡಿಕೊಟ್ರೆ ನಿಜವಾಗ್ಲೂ ತುಂಬ ಇಷ್ಟಪಟ್ಟು ತಿಂತಾರೆ, ಹೌದಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿ ಕೈರುಚಿ 24. ನಾನಿವತ್ತು ನಿಮ್ಮೆಲ್ಲರಿಗೋಸ್ಕರ ತೋರಿಸ್ತಾ ಇರೋವಂಥ ಈ ರೆಸಿಪಿ ಬಂದು ಆಲೂ ಬಾಲ್ಸ್, ಆಲೂಗೆಡ್ಡೆ ಬೋಂಡ ಅಂತ ಹೇಳ್ಬೋದು. ಕನ್ನಡದಲ್ಲಿ ಆಲೂ ಬಾಲ್ಸ್ ಇಲ್ಲ ಆಲೂಗಡ್ಡೆ ಉಂಡೆ ಅಂತ. ಇಲ್ಲಿ ನಾನು ಈ ಆಲೂ ಬಾಲ್ಸ್ನ ಮಾಡೋದಕ್ಕೆ ಇಲ್ಲಿ ಒಂದು 3 ಆಲೂಗಡ್ಡೆನ ತೊಗೊಂಡಿದ್ದೀನಿ. ನೋಡಿ, ಒಂದು 3 ಆಲೂಗಡ್ಡೆನ ನೀಟಾಗಿ ತೊಳ್ಕೊಂಡು ನೋಡಿ ಈ ಥರ ಕಟ್ ಮಾಡಿಕೊಂಡು ಒಂದು ಕಡೆ ನೀರನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಈ ಕಟ್ ಮಾಡಿರೋವಂಥ ಆಲೂಗಡ್ಡೆ ಎಲ್ಲನೂ ನಾನು ಇಲ್ಲಿ ಒಂದು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಆಲೂಗಡ್ಡೆ ಮುಳುಗೋಷ್ಟು ನೀರನ್ನು ಹಾಕಿ ಇಲ್ಲಿ 2 ವಿಸಿಲ್ ತೊಗೊಳ್ಳಿ, ಓಕೆನಾ? 2 ವಿಸಿಲ್ನ ತೊಗೊಂಡ್ರೆ ಆಲೂಗಡ್ಡೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಉಪ್ಪು ಹಾಕ್ಕೊಂಡ್ರೆ ಸಪ್ಪೆ ಇರಲ್ಲ, ಆಲೂಗಡ್ಡೆ ಸ್ವಲ್ಪ ಸ್ವೀಟ್ ಬರುತ್ತೆ. ನೋಡಿ, ಈ ಥರ ಒಂದೇ ಒಂದು ವಿಸಿಲ್ ತೊಗೊಂಡ್ರೆ ನೋಡಿ ಸಕ್ಕತ್ತಾಗಿ ಆಲೂಗಡ್ಡೆ ಬೆಂದ್ಕೊಂಡಿರುತ್ತೆ. ಇವಾಗ ಅದ್ರ ಮೇಲ್ಗಡೆ ಇರೋವಂಥ ಸಿಪ್ಪೆನೆಲ್ಲ ಇಲ್ಲಿ ತಕ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕೈ ಹಿಂಗೆ ಅದ್ಮಿ ನೋಡಿದ್ರೆ ಅದು ಸಾಫ್ಟಾಗಿ ಬೆಂದ್ಕೊಂಡಿರುತ್ತೆ. ಈಗ ಈ ಮೇಲ್ಗಡೆ ಇರೋವಂಥ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಇದನ್ನೆಲ್ಲ ಒಂದು ಬೌಲ್ಗೆ ಇಲ್ಲಿ ನೋಡಿ ಹಾಕ್ಕೊಂಡು ಚೆನ್ನಾಗಿ ಕೈನಲ್ಲೇ ಇದನ್ನು ಈ ಥರ ಕಿವುಚ್ಕೋಬೇಕು, ಓಕೆನಾ? ನೋಡಿ, ಈ ಥರ ಚೆನ್ನಾಗಿ ಈ ಥರ ಕೈನಲ್ಲೇ ಕಿವುಚ್ಕೊಳ್ಳಿ. ಆಲೂಗಡ್ಡೆ ಇಲ್ಲಿ ನನಗೆ 3 ಆಲೂಗಡ್ಡೆ ಇದ್ದಿದ್ದು, ನಿಜವಾಗ್ಲೂ ಸಾಲೇ ಇಲ್ಲ ನಮಗಂತೂ ತಿನ್ನೋದಕ್ಕೆ, ಅಷ್ಟು ಸಖತ್ತಾಗಿತ್ತು ರೆಸಿಪಿ. ನೋಡಿ, ಇಲ್ಲಿ ಈ ಥರ ಸಾಫ್ಟಾಗಿ ಎಲ್ಲ ಕಿವುಚ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರು ಇಲ್ಲಿ ನಾನು ನೋಡಿ 3 ಟೇಬಲ್ ಸ್ಪೂನು ಈ ಆಲೂಗಡ್ಡೆಗೆ ಸರಿ ಹೋಗುತ್ತೆ. ನಿಮಗೆ ಗೊತ್ತಾಗಿಲ್ಲ ಅಂದರೆ ಎಷ್ಟು ಅದಕ್ಕೆ ಹಿಡಿಯುತ್ತೋ ಅಷ್ಟು ನೀವು ಹಾಕ್ಕೊಂಡು ಕಲಿಸ್ಕೋಬೋದು. ಇಲ್ಲಿ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಂಡಿದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದರೆ ಬೇಡಿಗೆ ಮೆಣಸಿನ್ಕಾಯಿನ ಮಿಕ್ಸಿಲಿ ಹಾಕ್ಕೊಂಡು ಅರ್ಬರಕ್ಲು ಅದನ್ನ ಈ ಥರ ಹೊಡ್ಕೊಂಡು ಹಾಕ್ಕೊಳ್ಳಿ. ನಮ್ಮ ಕುಕ್ಕಿಂಗ್ ಡೆಕೋರೇಷನ್ ಕ್ವೀನ್ ಕೊತ್ತಂಬರಿ ಸೊಪ್ಪನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲಿ ಸೇರಿಸಿ ನೋಡಿ ನೀಟಾಗಿ ಕೈನಲ್ಲಿ ಈ ಥರ ಮತ್ತೆ ಕಿವುಚಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು, ಆಯಿತಾ? ಇಲ್ಲಿ ಕಾರ್ನ್ಫ್ಲೋರ್ ನಿಮಗೆ ಗೊತ್ತಾಗಿಲ್ಲ ಅಂದರೆ ಆಲೂಗೆಡ್ಡೆಗೆ ಒಂದೊಂದೇ ಸ್ಪೂನ್ ಹಾಕೊತ ಕಲಿಸ್ಕೊಂಡು ಇದನ್ನು ನೋಡಿ ಈ ಕನ್ಸಿಸ್ಟೆನ್ಸಿಗೆ ತಗೊಬನ್ನಿ, ಓಕೆನಾ? ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಚಪಾತಿ ಹಿಟ್ಟೆಲ್ಲ ಬರುತ್ತಲ್ಲ ಆ ಕನ್ಸಿಸ್ಟೆನ್ಸಿಗೆ ಇದಿರಬೇಕು. ಇವಾಗ ಇಲ್ಲಿ ಚಿಕ್ಕ ಉಂಡೆಗಳು, ಈ ಜಾಮೂನ್ಗೆಲ್ಲ ಉಂಡೆ ಮಾಡ್ತೀವಿ ನೋಡಿ, ಆ ಥರ ಚಿಕ್ಕ ಉಂಡೆಗಳನ್ನ ಮಾಡಿಕೊಂಡು ಇದನ್ನು ನೋಡಿ ಈ ಥರ ಉಂಡೆ ಮಾಡಿಕೊಂಡು 2 ಕೈನಲ್ಲಿ ಈ ಥರ ರೋಲ್ ಮಾಡಿಕೊಂಡ್ರೆ ಸಖತ್ತಾಗಿರೋ ಅಂತ ಈ ಆಲೂ ಬಾಲ್ಸ್ ರೆಡಿ ಆಗುತ್ತೆ. ನಿಜವಲ್ಲೂ ಟೇಸ್ಟ್ ಹೆಂಗಿರುತ್ತೆ ಅಂದರೆ ನೀವು ಒಂದು ಸತಿ ಮಾಡಿ ಆಮೇಲೆ ನೀವೇ ನನಗೆ ಕಮೆಂಟನ್ನು ಮಾಡ್ತೀರಾ. ಇಲ್ಲಿ ನೋಡಿ, ನಾನು ಜಾಮೂನ್ ಉಂಡೆಗಳ ಗಾತ್ರ ಇದನ್ನು ಉಂಡೆಗಳನ್ನೆಲ್ಲ ಮಾಡ್ಕೊಂಡಿದ್ದೀನಿ. ನನಗೆ 3 ಆಲೂಗಡ್ಡೆಗೆ ಇಷ್ಟು ಉಂಡೆ ಆಗಿದೆ. ಇದನ್ನೆಲ್ಲ ಒಂದೇ ಸಲ ನಾನು ಫ್ರೈ ಮಾಡ್ಕೊಂಡಿದ್ದೆ ಎಣ್ಣೆಗೆ ಹಾಕ್ಕೊಂಡು. ಇಲ್ಲಿ ನೋಡಿ, ಒಂದು ಕಡೆ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡು ಎಣ್ಣೆ ಚೆನ್ನಾಗಿ ಕಾಯ್ದಾದ್ಮೇಲೆ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ನೋಡಿ ಒಂದೊಂದೇ ಈ ಥರ ಆಲೂ ಬಾಲ್ಸ್ನ ಹಾಕ್ಕೊಳ್ಳಿ. 2 ಹಾಕ್ಕೊಂಡ್ರು ಏನೂ ಅಂಟ್ಕೊಳ್ಳೋದಿಲ್ಲ, ಆಯಿತಾ? ನಾವು ಕಾರ್ನ್ಫ್ಲೋರ್ ಹಾಕಿರ್ತೀವಲ್ಲ, ಅಂಟ್ಕೊಳ್ಳೋದೆಲ್ಲ ಏನೂ ಆಗೋಲ್ಲ. ಈ ಥರ ಎಲ್ಲ ಹಾಕ್ಕೊಂಡು ನೀಟಾಗಿ ಅದನ್ನು ಎಣ್ಣೆನಲ್ಲೇ ಒಂದು ಕೈ ಎಲ್ಲ ಆಲೂಗಡ್ಡೆ ಬಾಲ್ಸ್ನೆಲ್ಲ ಹಾಕಿದ್ಮೇಲೆ ಇದನ್ನ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು, ಓಕೆನಾ? ಇಲ್ಲಿ ಏನಪ್ಪ ಅಂದರೆ ಹಾಕ್ಬಿಟ್ಟು ಒಂದು 5 ನಿಮಿಷ ಇದನ್ನು ಹಾಗೇನೇ ಸ್ಟವ್ ಬಂದು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಇರಲಿ. ನೀಟಾಗಿ ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು, ಓಕೆನಾ? ನೋಡಿ, ಈ ಥರ ಎಲ್ಲ ಹಾಕ್ಕೊಂಡು ಕೈಯೆಲ್ಲ ಆಡೋದಕ್ಕೆ ಹೋಗಬೇಡಿ. ಮತ್ತೆ ಹೇಳ್ತಾ ಇದ್ದೀನಿ, ಕೈಯೆಲ್ಲ ಆಡೋಕ್ಕೆ ಹೋಗಬೇಡಿ. ಯಾಕಂದರೆ ಹಸಿ ಇರಬೇಕಾದ್ರೆ ಕೈ ಆಡಿದ್ರೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ, ಅಥವಾ ಇಲ್ಲ ಅಂದರೆ ಕದ್ರೋಗ್ಬಿಡುತ್ತೆಲ್ಲ, ಎಣ್ಣೆ ಒಳಗಡೆ ಕದ್ರೋಗ್ಬಿಡುತ್ತೆ ಯಾವುದೇ ಒಂದಾದರೂ. ನೋಡಿ, ಇಲ್ಲಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿದೆ. ನಾನು ಈ ಟೈಮಲ್ಲಿ ಸ್ವಲ್ಪ ನೋಡಿ ಈ ಥರ ಎಲ್ಲನೂ ಜಾಲರಲ್ಲಿ ಈ ಥರ ಹಾಕ್ಕೊಂಡು ಈ ಥರ ಬಿಡಿಸ್ಕೊತಾ ಇದ್ದೀನಿ. ಏನು ಅಂಟ್ಕೊಳ್ಳೋದೆಲ್ಲ ಏನೂ ಆಗೋದೇ ಇಲ್ಲ, ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಇಲ್ಲಿ ನಾನು 3 ಆಲೂಗಡ್ಡೆನ ಒಂದೇ ಸಲ ಹಾಕಿದ್ದೀನಿ ಫ್ರೈ ಮಾಡ್ಕೊಳ್ಳೋದಕ್ಕೆ, ನನಗೆ ಒಂದೇ ಸತಿಗೆ ಹಿಡಿತು. ಇಲ್ಲಿ ನೋಡಿ, ಈ ಥರ ನೀಟಾಗಿ ಕೈ ಆಡಿಸ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಬೇಯಿಸ್ಕೋಬೇಕು. ಇದನ್ನು ಮಾಡೋದಕ್ಕೆಲ್ಲ ತುಂಬ ಟೈಮ್ ಹಿಡಿಯಲ್ಲ, ಒಂದು 10 ನಿಮಿಷಕ್ಕೆಲ್ಲ ಆಗೋಗ್ಬಿಡುತ್ತೆ. ನಿಜವಾಗ್ಲೂ ಆಲೂಗಡ್ಡೆ ಬೇಯಿಸ್ಕೊಂಡ್ಬಿಟ್ರೆ ನಿಜ ಇನ್ನೇನು ಅದಕ್ಕೆ ರುಬ್ಬಬೇಕು ಪಬ್ಬಬೇಕು ಏನಾದ್ರು ಮಾಡಬೇಕು ಅನ್ನೋ ಪ್ರಮೇಯನೇ ಇಲ್ಲ. ನಿಜವಾಗ್ಲೂ ಎಲ್ಲ ಹಾಕ್ಕೊಂಡು ಫಟಾಫಟ್ ಅಂತ ಮಾಡ್ಕೋಬೋದು. ಏನಾದರೂ ಇವಾಗ ಈ ಮಳೆಗಿಳೆ ಬರಬೇಕಾದ್ರೆ ಯಜಮಾನ್ರು ಏನಾದ್ರೂ ಬಿಸಿಯಾಗಿ ಬೇಕು ಅಂತ ಕೇಳಿದಾಗ ಫಟಾಫಟ್ ಅಂತ ಇದನ್ನು ಮಾಡಿಕೊಡಿ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನಾನಂತೂ ಹಾಗೆ ತಿಂತಾಯಿದ್ದೆ, ಫ್ರೈ ಮಾಡಿ ಹಾಕ್ತಾ ಇದ್ದಂಗೆ ನಾನು ಟೇಸ್ಟ್ ನೋಡೋದಕ್ಕೆ ಅಂತಲೇ ಆಗಲೇ ಒಂದು ಸ್ವಲ್ಪ ತಿಂದು ಖಾಲಿ ಮಾಡಿಬಿಟ್ಟಿದೆ, ಅಷ್ಟು ಚೆನ್ನಾಗಿತ್ತು. ನಿಜ, ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೆ ಕಮೆಂಟ್ ಮಾಡಿ. ಇದೇ ರೀತಿ ಹೊಸ ರೆಸಿಪೀಸ್ಗೋಸ್ಕರ ನನ್ನ ಫಾಲೋ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಫಸ್ಟು ನೋಟಿಫಿಕೇಷನ್ ಬಂದು ನಿಮಗೆ ಸೇರುತ್ತೆ. ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾನು ಇದೆಲ್ಲನೂ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಒಂದು ಪ್ಲೇಟಿಗೆಲ್ಲನೂ ಹಾಕ್ಕೊಂಡು ಇದನ್ನು ಬಿಸಿ ಇರಬೇಕಾದ್ರೂ ತಿಂದರೂ ಚೆನ್ನಾಗಿರುತ್ತೆ, ಹಾರದ ಮೇಲೂ ಕೂಡ ಮೆತ್ತಗಾಗಲ್ಲ, ಚೆನ್ನಾಗೇ ಇರುತ್ತೆ ಕ್ರಿಸ್ಪಿಯಾಗಿ. ನಿಜ, ನಾನು ಇವಾಗ ತೋರಿಸ್ತೀನಿ ನೋಡಿ. ನಾನಿಲ್ಲಿ ಇದಕ್ಕೆ ಕಾಂಬಿನೇಷನ್ ಆಗಿ
ಇಲ್ಲಿ ಸಾಸ್ನ ಇಟ್ಕೊಂಡಿದ್ದೀನಿ, ನೀವು ಹಾಗೆ ತಿನ್ಬೋದು. ಯಾರಾದರೂ ಕೇಳ್ತಿರಲ್ಲ ಚಟ್ನಿ ಇಲ್ಲ ಸಾಸ್ ಇದ್ದರೆ ಚೆನ್ನಾಗಿರ್ತಾ ಇತ್ತು ಅಂತ, ಅದಕ್ಕೋಸ್ಕರ ನಾನು ಇಲ್ಲಿ ಸಾಸ್ನ ಇಟ್ಟಿದ್ದೀನಿ. ಸಾಸ್ಗೂ ಕೂಡ ಚೆನ್ನಾಗಿರುತ್ತೆ, ಚಟ್ನಿ ಮಾಡಿಕೊಂಡು ಇನ್ನೂ ಅಲ್ಟಿಮೇಟ್ ಆಗಿರುತ್ತೆ. ಹಾಗೇನು ತಿನ್ಬೋದು, ಏನು ಇದಕ್ಕೇನು ಕಾಂಬಿನೇಷನ್ ಅಂತ ಏನು ಬೇಕಾಗಿಲ್ಲ. ಹಾಗೆ ತಿಂದರೂ ಇನ್ನೂ ಕ್ರಿಸ್ಪಿಯಾಗಿ ಗರಂ ಕುರುಮ್ ಅಂತ ಮೇಲ್ಗಡೆ ಎಲ್ಲ ಕ್ರಿಸ್ಪಿ, ಒಳಗಡೆ ಎಲ್ಲ ಸಾಫ್ಟಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಿಜ ಇವತ್ತೇ ಟ್ರೈ ಮಾಡಿ, ಸಂಜೆ ಮಳೆ ಬರೋ ಅಷ್ಟರಲ್ಲಿ ಇದನ್ನು ಟ್ರೈ ಮಾಡಿ ಒಂದ್ಸಲ. ನಿಮ್ಮ ಯಜಮಾನ್ರಿಗೆ ಮಕ್ಕಳಿಗೆ ಮಾಡಿಕೊಡಿ. ಯಜಮಾನ್ರು ಡ್ಯೂಟಿಯಿಂದ ಬರೋಷ್ಟು ತುಂಬ ಖುಷಿ ಪಡ್ತಾರೆ. ಲವ್ ಯು ಆಲ್, ಟೇಕ್ ಕೇರ್.